ಸ್ವಾಮಿ, ಇದು ಈ ದೇವಸ್ಥಾನದ ಬಗ್ಗೆ ನಿಮ್ಮ ಎರಡು ಮಾತುಗಳಾಡಿ ನಮ್ಮ ಭಕ್ತಾದಿಗಳಿಗೆ. ಇದು ಶ್ರೀನಾಥ ಗಣಪತಿ ದೇವಸ್ಥಾನ. ನಾವು ಮತ್ತೆ ಮುಂಜಾನೆ ಮಾಡಿದಾಗ ಈ ದೇವಸ್ಥಾನ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು. ಆಮೇಲೆ ಏನಂತೇಳಿ ಬೇಡ್ಕೊಂಡು ವರ ಚೆನ್ನಾಗಿ ಕೊಡುತ್ತದೆ ನಮ್ಮ ದೇವರು ಗಣಪತಿ. ಹಾಗೂ ಯಾರನ್ನು ಕೈ ಬಿಟ್ಟಿಲ್ಲ. ದೇವರು ಬಹಳ ಜನ ಇವೆಲ್ಲ ಅಪಾರ್ಟ್ಮೆಂಟ್ನಾಗ ಅವರು ಅಕ್ಕಪಕ್ಕ ಊರುಗಳು ಎಲ್ಲ ಬಂದು ಬೇಡ್ಕೊಂತಾರೆ. ಹಾಗೂ ಅವರ ಕಷ್ಟ ಸುಖವನ್ನು ನಿಭಾಯಿಸ್ತಾರೆ. ನಿಭಾಯಿಸ್ಕೊಂಡು ಅವರು ಅಡಿಕೆ ಮಾಡಿಕೆಯನ್ನ ಹೊಂದಿಸ್ತಾರೆ. ಅವರಿಗೆ ಒಳ್ಳೆಯದಾಗಿದೆ. ಯಾವತ್ತೂ ದೇವರು ಕೈ ಬಿಟ್ಟಿಲ್ಲ. ನಮ್ಮ ಶ್ರೀನಾಥ್ನಲ್ಲಿ ಹಲೋ ಮೇಡಮ್, ಹಲೋ 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 ಮಾತಾಡಕ್ಕೆ ಹೇಳ್ಬೇಕು ಆಕ್ಚುಲಿ ಮಾತಾಡ ನಾವು ಭಕ್ತಾದಿಗಳಿದ್ದಾರೆ. ಇವರು ದೇವಸ್ಥಾನದ ಬಗ್ಗೆ ಅಂತ ಎರಡು ಮಾತು ಮಾತಾಡ್ತಾರೆ. ಮಾತಾಡೋ ಏನಕತಿ ಅಲ್ಲಪ್ಪ, ಅದೇನು ಬೇರೆವಾ? ಮುಂದೆ ಬನ್ನಿ. ಈ ದೇವಸ್ಥಾನ ನಾನು ಈ ಕಡೆ ಕೆಲಸ ಮಾಡಕ್ ಬಂದಾಗ್ಲಿಂದ ಡೈಲಿ ಬರ್ತಾ ಇರ್ತೀವಿ. ತುಂಬಾ ಪವರ್ಫುಲ್ ಇರೋ ಗಣೇಶ. ಏನಂದ್ರೆ ಏನ್ ತಿಳ್ಕೊಂಡ್ರು ಆಗುತ್ತೆ. ಎಲ್ರು ಬನ್ನಿ, ಇದೆ ಬರ್ತಾರೆ. ಸ್ನೇಹಿತರೆ ನೋಡಿ, ಈ ದೇವಸ್ಥಾನ ಇರೋದು ಬಂದ್ಬಿಟ್ಟು ನಮ್ದು ರಾಜನಕೋಟೆ ರೋಡ್ ಅಲ್ಲಿ ಸಿವಿನಾಯಕನಲ್ಲಿ ರಸ್ತೆಯಲ್ಲಿ. ಇಲ್ಲಿ ಗೋದ್ರೇಜ್ ಅವೆನ್ಯೂ ಅಂತ ಇದೆ. ಮತ್ತೆ ಪಕ್ಕದಲ್ಲಿ ಒಂದು ಬಿಗ್ ಮಾರ್ಕೆಟ್ ಅನ್ನೋ ಮಾಲ್ ಇದೆ, ಶಾಪಿಂಗ್ ಮಾಲ್. ಸೊ ಇಲ್ಲಿಂದ ನಾವು ಸ್ವಲ್ಪ ಈ ಎರಡು ಬಿಗ್ ಮಾರ್ಕೆಟ್ ಮತ್ತೆ ಈ ಗೋದ್ರೇಜ್ ಅವೆನ್ಯೂ ಅಪಾರ್ಟ್ಮೆಂಟ್ ಗೆ ಮಿಡ್ಲ್ ಬರುತ್ತೆ, ಸೆಂಟ್ರಲ್ಲಿ ಬರುತ್ತೆ. ಸೊ ಈ ದೇವಸ್ಥಾನ ಬಂದ್ಬಿಟ್ಟು ಓಪನ್ ಆಗಿ 5 ವರ್ಷಗಳಾಗಿದೆ. ಸೊ ಇಲ್ಲಿ ಭಕ್ತಾದಿಗಳ ಸಂಖ್ಯೆನ ಅಧಿಕವಾಗಿ ಇರುತ್ತೆ ಎನಿ ಟೈಮು. ಸೊ ನಾವೇನ್ ರಿಕ್ವೆಸ್ಟ್ ಮಾಡ್ಕೊತೀವಿ ಅಂದ್ರೆ ಈ ಪಕ್ಕದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ದೇವರ ಭಕ್ತಾದಿಗಳು ಬಂದು ಈ ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದ ಪಡೆದು ತಮ್ಮ ಆಶಾ ಆಕಾಂಕ್ಷೆಗಳನ್ನು ನೆರವೇರಿಸ್ಕೋಬೇಕಾಗಿ ನಮ್ಮ ಕಡೆಯಿಂದ ಒಂದು ಕಳಕಳಿ ವಿನಂತಿ ಇರುತ್ತೆ.